ಈಗ ನಾವು ಆಮ್ಲ ಮತ್ತು ಪಿತ್ತಾಮ್ಲ ಮತ್ತು ಲವಣಗಳಿಗೆ ಸಂಬಂಧಪಟ್ಟಂತೆ ಎರಡನೇ ಘಟಕ ಪರೀಕ್ಷೆಯನ್ನು ಈಗ ನಾವು ನೋಡೋಣ. ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಮೈ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಈಗ ನಾವು ಪ್ರಶ್ನೆ ಕಾರ್ಯಕ್ರಮದ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆಯನ್ನು ಈಗ ನಾವು ನೋಡೋಣ. ಮೊದಲನೇ ಪ್ರಶ್ನೆ, ಈ ಕೆಳಗಿನ ಯಾವುದು ಆಮ್ಲವನ್ನು ಹೊಂದಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ 4 ಆಯ್ಕೆಗಳನ್ನು ನಾವೀಗ ನೋಡೋಣ. ಎ ಲಿಂಬೆಹಣ್ಣು, ಬಿ ಟೊಮಾಟೊ, ಸಿ ಮೊಸರು ಮತ್ತು ಡಿ ಎಲ್ಲವೂ ಅಂತ ಇದೆ. ಇದರಲ್ಲಿ ಯಾವ ಉತ್ತರವು ಸರಿಯಾಗಿದೆ ಅನ್ನೋದನ್ನು ನಾವೀಗ ನೋಡೋಣ. ಇಲ್ಲಿ ಎಲ್ಲವೂ ಆಮ್ಲವನ್ನು ಹೊಂದಿವೆ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಹಾಗೆ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಯಾವುದು ಅಂತಂದರೆ, ಆಮ್ಲಶಾಮಕವಾಗಿ ಬಳಸುವ ವಸ್ತು ಅಂತ ಪ್ರಶ್ನೆ ಇದೆ. ಇದಕ್ಕೆ 4 ಆಯ್ಕೆಗಳು. ಮೊದಲನೇ ಆಯ್ಕೆ ಸೋಡಿಯಂ ಕಾರ್ಬೊನೇಟ್, ಎರಡನೇ ಆಯ್ಕೆ ಸೋಡಿಯಂ ಬೈಕಾರ್ಬೊನೇಟ್, ಮೂರನೇ ಆಯ್ಕೆ ಸೋಡಿಯಂ ಕ್ಲೋರೈಡ್, ನಾಲ್ಕನೇ ಆಯ್ಕೆ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಇದೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಈಗ ನಾವು ನೋಡೋಣ. ಸರಿಯಾದ ಉತ್ತರ ಸೋಡಿಯಂ ಬೈಕಾರ್ಬೊನೇಟ್ ಆಗಿದೆ. ಹಾಗೆ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತಂದರೆ, ಇದು ನೈಸರ್ಗಿಕ ಸೂಚಕವಾಗಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ 4 ಆಯ್ಕೆಗಳು. ಮೊದಲನೇ ಆಯ್ಕೆ ಮೀಥೈಲ್ ಆರೆಂಜ್, ಎರಡನೇ ಆಯ್ಕೆ ಫಿನಾಪ್ತಲಿನ್, ಮೂರನೇ ಆಯ್ಕೆ ಲಿಟ್ಮಸ್, ನಾಲ್ಕನೇ ಆಯ್ಕೆ ಯಾವುದೂ ಅಲ್ಲ ಅಂತ ಇದೆ. ಇದರಲ್ಲಿ ಯಾವುದು ಸರಿಯಾದ ಉತ್ತರ ಆಗಿದೆ ಅನ್ನೋದನ್ನು ನಾವು ನೋಡೋಣ. ಸರಿಯಾದ ಉತ್ತರ ಲಿಟ್ಮಸ್ ಆಗಿದೆ. ಅಂದರೆ ಲಿಟ್ಮಸ್ ಇದು ನೈಸರ್ಗಿಕ ಸೂಚಕವಾಗಿದೆ. ಮೇಲಿನ 2 ನೈಸರ್ಗಿಕ ಸೂಚಕ ಅಲ್ಲ. ಹಾಗಾಗಿ ಉತ್ತರ ಸಿ ಸರಿಯಾಗಿರುವಂಥದ್ದು. 4ನೇ ಪ್ರಶ್ನೆಗೆ ಈಗ ನಾವು ಹೋಗೋಣ. 4ನೇ ಪ್ರಶ್ನೆ ಯಾವುದು ಅಂತಂದರೆ, ಗ್ರಹಣ ಸೂಚಕವು ವಸ್ತು ಆಮ್ಲ ಅಥವಾ ಪ್ರತ್ಯಾಮ್ಲ ಎನ್ನುವುದನ್ನು ಈ ಅನುಭವದ ಮೂಲಕ ತಿಳಿಯಲು ಸಹಾಯ ಮಾಡುತ್ತದೆ ಅನ್ನುವಂಥ ಪ್ರಶ್ನೆ ಇದೆ. ಈಗ ನಾವು ಇದಕ್ಕೆ 4 ಆಯ್ಕೆಗಳನ್ನು ನೋಡೋಣ. ಮೊದಲನೇ ಆಯ್ಕೆ ಸ್ಪರ್ಶದಿಂದ ಅಂದರೆ ಮುಟ್ಟಿದಾಗ, ಎರಡನೇ ಆಯ್ಕೆ ದೃಷ್ಟಿಯಿಂದ ಅಂದರೆ ಕಣ್ಣಿನಿಂದ ನೋಡುವಾಗ, ಮೂರನೇದು ರುಚಿಯಿಂದ, ನಾಲ್ಕನೇದು ಏನಪ್ಪ ಅಂದರೆ ವಾಸನೆಯಿಂದ ಅಂತ ಇದೆ. ಅಂದರೆ ನಾವು ಗ್ರಹಣ ಸೂಚಕವು ಆಮ್ಲ ಮತ್ತು ಪ್ರತ್ಯಾಮ್ಲ ಅನ್ನೋದನ್ನು ಈ ಕೆಳಗಿನವುಗಳ ಮೂಲಕ ಹೇಗೆ ತಿಳಿಬಹುದು ಅಂತ, ಯಾವುದ್ರ ಮೂಲಕ ತಿಳಿಬಹುದು? ಮುಟ್ಟಿದಾಗ ಅಥವಾ ನೋಡಿದಾಗ ಅಥವಾ ರುಚಿಯಿಂದ ಅಥವಾ ವಾಸನೆ. ಸರಿಯಾದ ಉತ್ತರ ಯಾವುದು ಇದೆ ಅನ್ನೋದನ್ನು ನಾವೀಗ ನೋಡೋಣ. ಸರಿಯಾದ ಉತ್ತರ ವಾಸನೆಯಿಂದ ಅಂತ ಇದೆ. ವಾಸನೆಯಿಂದ ನಾವು ತಿಳಿಯಬಹುದು. ಅಂದರೆ ಗ್ರಹಣ ಅಂದರೆ ವಾಸನೆ. ಗ್ರಹಣ ಕೋಶಗಳು ಮೂಗಿನಲ್ಲಿ ಇರ್ತವೆ. ಹಾಗಾಗಿ ಏನಪ್ಪಾ ಅಂತಂದರೆ ಗ್ರಹಣ ಸೂಚಕವು ವಾಸನೆಯಿಂದ ಆಮ್ಲ ಮತ್ತು ಪ್ರತ್ಯಾಮ್ಲ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಸಹಾಯವನ್ನ ಮಾಡ್ತದೆ ಅಂತ. ಈಗ ಮುಂದಿನ ಪ್ರಶ್ನೆಯನ್ನ ನೋಡೋಣ ನಾವು. ಮುಂದಿನ ಪ್ರಶ್ನೆ ಯಾವುದು ಅಂತಂದ್ರೆ, ಇದು ಸಾವಯವ ಆಮ್ಲ ಆಗಿದೆ ಅಂತ ಪ್ರಶ್ನೆ ಇದೆ. ಮೊದಲನೇ ಆಯ್ಕೆ HCl ಅಂದ್ರೆ ಹೈಡ್ರೋಜನ್ ಕ್ಲೋರೈಡ್ ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ಕರೀತಾರೆ. ಎರಡನೇ ಆಯ್ಕೆ HNO3 ಅಂದ್ರೆ ಇದು ನೈಟ್ರಿಕ್ ಆಮ್ಲ ಅಂತ ಇದೆ. ಮೂರನೇ ಆಯ್ಕೆ H2SO4 ಇದನ್ನ ಸಲ್ಫ್ಯೂರಿಕ್ ಆಮ್ಲ ಅಂತ ಕರೀತಾರೆ. ನಾಲ್ಕನೇದು CS3COOH ಅಂದ್ರೆ ಅಸ್ಟಿಕ್ ಆಮ್ಲ ಅಂತ ಕರೀತಾರೆ. ಇವು 4ರಲ್ಲಿ ಯಾವುದು ಸಾವಯವ ಆಮ್ಲವಾಗಿದೆ ಅಂತ ನಾವು ನೋಡೋಣ. 4ನೇ ಡಿ ಸರಿಯಾದ ಉತ್ತರ. ಅಂದ್ರೆ CS3COOH ಅಸ್ಟಿಕ್ ಆಸಿಡ್ ಇದು ಏನದ ಅಂತಂದ್ರೆ ಸಾವಯವ ಆಮ್ಲವಾಗಿದೆ. ಉಳಿದ 3 ಸಾವಯವ ಆಮ್ಲಗಳಲ್ಲ. ಯಾಕೆ ಇದಕ್ಕೆ ಸಾವಯವ ಆಮ್ಲ ಅಂತೀವಿ ಅಂತಂದ್ರೆ, ಇದು ಕಾರ್ಬನ್ನಿನಿಂದ ಕೂಡಿರ್ತಕ್ಕಂಥದ್ದು. ಕಾರ್ಬನ್ ಮತ್ತು ಹೈಡ್ರೋಜನ್ ಇದೆ. ಹಾಗಾಗಿ ಏನದ ಅಂತಂದ್ರೆ ಇದನ್ನ ಸಾವಯವ ಆಮ್ಲ ಅಂತ ಕರಿತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆ ಯಾವುದು ಅಂತಂದ್ರೆ, ಸಾರರಿಕ್ತ ಆಮ್ಲದಲ್ಲಿ 2 ಪ್ರಕಾರಗಳಿವೆ, ಸಾರರಿಕ್ತ ಮತ್ತು ಸಾರೀಕೃತ. ಈಗ ಇಲ್ಲಿ ಪ್ರಶ್ನೆ ಏನಿದೆ, ಸಾರರಿಕ್ತ ಆಮ್ಲದಲ್ಲಿ ಅಂತ ಅಷ್ಟಿದೆ. ಇದಕ್ಕೆ ಮೊದಲನೇ ಆಯ್ಕೆ ಏನಿದೆ ಅಂತಂದ್ರೆ, ಎ ಆಮ್ಲಕ್ಕಿಂತ ನೀರಿನ ಪ್ರಮಾಣ ಹೆಚ್ಚಾಗಿರುತ್ತದೆ, ಬಿ
ನೀರಿಗಿಂತ ಆಮ್ಲದ ಪ್ರಮಾಣ ಹೆಚ್ಚಾಗಿರುತ್ತದೆ. ಸಿ ನೀರು ಮತ್ತು ಆಮ್ಲ ಎರಡು ಸಮವಾಗಿರುತ್ತವೆ. ಡಿ ಮೇಲಿನ ಯಾವುದಾದರೊಂದು ಅಂತ ಇದೆ. ಸಾರಯುಕ್ತ ಆಮ್ಲದಲ್ಲಿ ಸಾಮಾನ್ಯವಾಗಿ ಯಾವುದು ಹೆಚ್ಚಾಗಿರ್ತೋ, ಆಮ್ಲ ಹೆಚ್ಚಾಗಿರ್ತದೋ, ನೀರು ಹೆಚ್ಚಾಗಿರ್ತೋ ಅಥವಾ ಎರಡು ಸಮ ಆಗಿರ್ತವೋ ಅನ್ನುವಂಥ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಮ್ಲಕ್ಕಿಂತ ನೀರಿನ ಪ್ರಮಾಣ ಜಾಸ್ತಿ ಇರುತ್ತದೆ. ಇದು ಸರಿಯಾದಂತಹ ಉತ್ತರ ಆಗಿದೆ. ಅದಕ್ಕಾಗಿ ಏನದ ಅಂತಂದ್ರೆ ಇಲ್ಲಿ ಪ್ರಶ್ನೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಇಲ್ಲಿ ಉತ್ತರವನ್ನು ನಾವು ಕೊಡಬೇಕಾಗ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಯಾವುದು ಅನ್ನೋದನ್ನು ನಾವೀಗ ನೋಡೋಣ. ಮುಂದಿನ ಪ್ರಶ್ನೆ ಸಾರೀಕೃತ ಆಮ್ಲದಲ್ಲಿ, ಅಂದ್ರೆ ಇದನ್ನ ಕಾನ್ಸಂಟ್ರೇಟೆಡ್ ಆಸಿಡ್ ಅಂತ ನಾವು ಹೇಳ್ತೀವಿ. ಇಲ್ಲಿ ಮೊದಲನೇ ಆಯ್ಕೆ ಯಾವುದಿದೆ ಅಂತಂದ್ರೆ ಆಮ್ಲಕ್ಕಿಂತ ನೀರಿನ ಪ್ರಮಾಣ ಹೆಚ್ಚಾಗಿರುತ್ತದೆ. ಬಿ ಆಯ್ಕೆ ನೀರಿಗಿಂತ ಆಮ್ಲದ ಪ್ರಮಾಣ ಹೆಚ್ಚಾಗಿರುತ್ತದೆ. ಸಿ ನೀರು ಮತ್ತು ಆಮ್ಲ ಎರಡೂ ಸಮವಾಗಿರುತ್ತವೆ. ಡಿ ಮೇಲಿನ ಯಾವುದಾದರೂ ಒಂದು ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅನ್ನೋದನ್ನು ನಾವೀಗ ನೋಡೋಣ. ಇಲ್ಲಿ ಸರಿಯಾದ ಉತ್ತರ ಸಾರೀಕೃತ ಆಮ್ಲದಲ್ಲಿ ನೀರಿಗಿಂತ ಆಮ್ಲದ ಪ್ರಮಾಣ ಹೆಚ್ಚಾಗಿರುತ್ತದೆ ಅನ್ನೋದು ಇದು ಸರಿಯಾದ ಉತ್ತರ ಆಗಿದೆ. ನಂತರ ಮುಂದಿನ ಪ್ರಶ್ನೆಯನ್ನು ನಾವೀಗ ನೋಡೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತಂದ್ರೆ ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸಿ ಉಂಟು ಮಾಡುವ ಉತ್ಪನ್ನಗಳು. ಇಲ್ಲಿ ಕೂಡ 4 ಆಯ್ಕೆಗಳಿವೆ. ಮೊದಲನೇ ಆಯ್ಕೆ ಯಾವುದು ಅಂದ್ರೆ ಲವಣ ಮತ್ತು ನೀರು. ಎರಡನೇ ಆಯ್ಕೆ ಯಾವುದು ಅಂತಂದ್ರೆ ಲವಣ ಮತ್ತು ಹೈಡ್ರೋಜನ್. ಮೂರನೇ ಆಯ್ಕೆ ಯಾವುದು ಅಂದ್ರೆ ಲವಣ ಮತ್ತು ಕಾರ್ಬನ್ ಡೈಆಕ್ಸೈಡ್. ನಾಲ್ಕನೇ ಆಯ್ಕೆ ಅಂದ್ರೆ ನೀರು ಮತ್ತು ಹೈಡ್ರೋಜನ್. ಇಲ್ಲಿ ಸರಿಯಾದ ಉತ್ತರ ಯಾವುದು ಅನ್ನೋದನ್ನು ನಾವೀಗ ನೋಡೋಣ. ಸರಿಯಾದ ಉತ್ತರ ಬಿ ಆಗಿದೆ. ಲವಣ ಮತ್ತು ಹೈಡ್ರೋಜನ್ ಇವು ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದಾಗ ಈ ಉತ್ಪನ್ನಗಳು ಉಂಟಾಗುತ್ತವೆ ಅನ್ನೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ನಾವೀಗ. ಮುಂದಿನ ಪ್ರಶ್ನೆ ಯಾವುದು ಅಂತಂದ್ರೆ ಸುಣ್ಣದ ತಿಳಿ ನೀರಿನ ಮೂಲಕ ಇಂಗಾಲದ ಡೈಆಕ್ಸೈಡ್ ಅನ್ನು ಹಾಯಿಸಿದಾಗ ಉಂಟಾಗುವ ಬಿಳಿ ಪ್ರಕ್ಷೇಪವು ಇವುಗಳನ್ನು ಒಳಗೊಂಡಿರುತ್ತದೆ ಅಂತ. ಇದು ಸ್ವಲ್ಪ ಪ್ರಶ್ನೆ ಉದ್ದವಾಗಿರುವುದರಿಂದ ಸ್ವಲ್ಪ ಓದಿ ಸರಿಯಾಗಿ ಅರ್ಥ ಮಾಡಿಕೊಂಡು ಇಲ್ಲಿ ನಾವು ಉತ್ತರವನ್ನ ಕೊಡಬೇಕಾಗ್ತದೆ. ಇಲ್ಲಿ ಮೊದಲನೇ ಆಯ್ಕೆ ಕ್ಯಾಲ್ಸಿಯಂ ಕಾರ್ಬೊನೇಟ್ ಮತ್ತು ನೀರು ಅಂತ ಇದೆ. ಬಿ ಆಯ್ಕೆ ಕ್ಯಾಲ್ಸಿಯಂ ಕಾರ್ಬೊನೇಟ್ ಮತ್ತು ಹೈಡ್ರೋಜನ್ ಅಂತ ಇದೆ. ಸಿ ಆಯ್ಕೆ ಕ್ಯಾಲ್ಸಿಯಂ ಕಾರ್ಬೊನೇಟ್ ಮತ್ತು ಆಕ್ಸಿಜನ್ ಅಂತ ಇದೆ. ಡಿ ಆಯ್ಕೆ ಕ್ಯಾಲ್ಸಿಯಂ ಕಾರ್ಬೊನೇಟ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಇದೆ. ಸುಣ್ಣದ ತಿಳಿ ನೀರು ಮೂಲಕ ಇಂಗಾಲದ ಡೈಆಕ್ಸೈಡ್ ಅನ್ನು ಹಾಯಿಸಿದಾಗ ಅದು ಬಿಳಿ ಪ್ರಕ್ಷೇಪ ಉಂಟಾಗ್ತದೆ. ಅದರಲ್ಲಿ ಏನೇನು ಇರ್ತಾವ ಅಂತೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೋಡೋಣ ನಾವು. ಸರಿಯಾದ ಉತ್ತರ ಕ್ಯಾಲ್ಸಿಯಂ ಕಾರ್ಬೊನೇಟ್ ಮತ್ತು ನೀರು ಅಂತ ಇದೆ. ಅದಕ್ಕಾಗಿ ಈ ರೀತಿ ಅರ್ಥ ಮಾಡ್ಕೊಂಡು ನಾವು ಪ್ರಶ್ನೆ ಉತ್ತರವನ್ನ ಕೊಡಬೇಕಾಗ್ತದೆ. ವಿದ್ಯಾರ್ಥಿಗಳೇ ಆಯ್ಕೆಯನ್ನ ಮಾಡಬೇಕಾಗ್ತದೆ. ಇನ್ನು ಮುಂದಿನ ಪ್ರಶ್ನೆ, ಮುಂದಿನ ಹಾಗೂ ಕೊನೆಯ ಪ್ರಶ್ನೆ ನಾವು ನೋಡೋಣ. 10ನೇ ಪ್ರಶ್ನೆ ಏನಿದೆ ಅಂತ, ಈ ಕೆಳಗಿನ ಯಾವುದು ಲೋಹದ ಕಾರ್ಬೊನೇಟ್ ನ ರೂಪ ಅಲ್ಲ ಅಂತ ಇದೆ. ಇದಕ್ಕೆ ಸರಿಯಾದ ಆಯ್ಕೆ ಯಾವುದು ಅಂತ ನೋಡೋಣ. ಮೊದಲನೇ ಆಯ್ಕೆ ಸುಣ್ಣದ ಕಲ್ಲು. ಎರಡನೇ ಆಯ್ಕೆ ಸೀಮೆ ಸುಣ್ಣ. ಮೂರನೇ ಆಯ್ಕೆ ಕಪ್ಪು ಶಿಲೆ. ನಾಲ್ಕನೇ ಆಯ್ಕೆ ಅಮೃತ ಶಿಲೆ ಅಂತಿದೆ. ಇದಕ್ಕೆ ಸರಿಯಾದಂತ ಉತ್ತರ ಅಂದ್ರೆ ಇವು ನಿಸರ್ಗದಲ್ಲಿ ಸಿಗ್ತಕ್ಕಂತಹ ಕಲ್ಲುಗಳು, ಇವುಗಳಲ್ಲಿ ಕಾರ್ಬೊನೇಟರ್ ರೂಪ ಯಾವುದು ಅಲ್ಲ ಅಂತ ಪ್ರಶ್ನೆಯನ್ನ ಕೇಳಲಾಗಿದೆ. ಅದಕ್ಕಾಗಿ ಇದಕ್ಕೆ ಸರಿಯಾದಂತ ಉತ್ತರ ಕಪ್ಪು ಶಿಲೆ. ಕಪ್ಪು ಶಿಲೆಯಲ್ಲಿ ಕಾರ್ಬೊನೇಟ್ ಅಂಶ ಇರೋದಿಲ್ಲ. ಈ ಮೇಲಿನ 3 ಕಲ್ಲುಗಳಲ್ಲಿ ಕಾರ್ಬೊನೇಟ್ ಅಂಶ ಇತ್ತು. ಹಾಗಾಗಿ ಸರಿಯಾದ ಉತ್ತರ ಸಿ ಆಗಿದೆ. ಇಲ್ಲಿಗೆ ಈ ಒಂದು ಪ್ರಶ್ನೆ ಕಾರ್ಯಕ್ರಮ ಆಯಿತು. ಧನ್ಯವಾದಗಳು.